ರಂಜಾನ್ ಮಾಸದ ಅಂಗವಾಗಿ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸುಳಿ ಮನೆಯಲ್ಲಿ ಮುಸ್ಲಿಂ ಬಾಂಧವರಿಗೆ ಇಫ್ತಿಯಾರ್ ಕೂಟ ಆಯೋಜನೆ. ಮುಸ್ಲಿಂ ಇಫ್ತಿಯಾರ್ ಕೂಟವು ರಂಜಾನ್ನಲ್ಲಿ ಉಪವಾಸ ಮುರಿಯುವ ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಯಾಗಿದೆ. ಇದು ಸಾಮೂಹಿಕ ಪ್ರಾರ್ಥನೆ, ಸಹೋದರತ್ವ, ಸಾಮುದಾಯಿಕ ಐಕ್ಯತೆಯಿಂದ ಕೂಡಿದ ಹಿಂದೂ ಮುಸ್ಲಿಂ ಬಾಂಧವ್ಯ ಅಥಣಿಯಲ್ಲಿ ನಡೆದುಕೊಂಡು ಬಂದಿದೆ. ಹೀಗಾಗಿ ಇಫ್ತಿಯಾರ್ ಕೂಟವನ್ನ ನಮ್ಮ ಮನೆಯಲ್ಲಿ ಆಯೋಜಿಸಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡರಾದ ಗಜಾನನ ಮಂಗಸುಳಿ ಹೇಳಿದರು. ರಂಜಾನ್ ಹಬ್ಬದ ಅಂಗವಾಗಿ ಏರ್ಪಡಿಸಲಾದ ಈ ಒಂದು ಇಫ್ತಿಯಾರ್ ಕೂಟಕ್ಕೆ ಎಲ್ಲ ನಮ್ಮ ಗುರುಗಳು, ಎಲ್ಲ ಹಿರಿಯರು, ನಮ್ಮ ಮುಸ್ಲಿಂ ಸಮಾಜ ಬಾಂಧವರು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಂಗೆ ತುಂಬ ಸಂತೋಷ ಅನ್ನಿಸ್ತದೆ. ಯಾಕೆಂದರೆ ಅಥಣಿ ಯಾವಾಗಲೂ ಒಂದು ಧರ್ಮ ಸಹಿಷ್ಣುತೆಗೆ ಹೆಸರಾದಂಥ ಊರು. ಇಲ್ಲಿ ಯಾವಾಗಲೂ ಹಿಂದಿನಿಂದ ನಾವು ನೋಡ್ತಾ ಬಂದಿದ್ದೇವೆ. ಇಲ್ಲಿ ಎಲ್ಲ ಧರ್ಮದವರು ಅಂತಮ್ರಂಗ ಒಂದು ಬಾಳ್ಕೋತ ಬಂದಂಥ ಉದಾಹರಣೆ ಇದೆ. ಇವತ್ತು ನಮ್ಮ ಊರ ದೇವರಾದ ಸಿದ್ದೇಶ್ವರ ದೇವಸ್ಥಾನವನ್ನು ತೆಗೆದುಕೊಂಡ್ರೆ ಅಲ್ಲಿಯೂ ಸಹಿತ ನಮ್ಮ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಅಲ್ಲಿ ಆ ದೇವಸ್ಥಾನದಲ್ಲಿ ನಾವು ನೋಡ್ಬೋದು. ಹೀಗಾಗಿ ಇದು ಸಿದ್ದೇಶ್ವರ ಪಾಂಡ್ರೆ ಅಂತ ಹೇಳ್ತೀವಿ. ಇಲ್ಲಿ ಎಲ್ಲರೂ ಅಂತಮ್ರಂಗ ಇದ್ದೀವಿ, ಹಿಂದೂ ಇದ್ವಿ, ಈಗೂ ಇರ್ತೀವಿ, ಮುಂದೆ ಇರ್ತೀವಿ. ಎಲ್ಲ ಮುಸ್ಲಿಂ ಬಾಂಧವರು, ಹಿಂದೂ ಬಾಂಧವರು ಎಲ್ಲ ನಾವು ಎಲ್ಲರೂ ಈಗ ಒಂದು ಉದಾಹರಣೆ ಅಂದರೆ ನಮ್ಮ ಮರಳಶಂಕರ್ ಅಜ್ಜಾರು ಲಿಂಗೈಕ್ಯರಾದಾಗ ಎಲ್ಲ ಮುಸ್ಲಿಂ ಬಾಂಧವರು ಬಂದು ಅಲ್ಲಿ ನಮಾಜ್ ಮಾಡಿದ್ದು ನಂಗಿನ್ನೂ ನನ್ನ ಸ್ಮೃತಿ ಪಟಲದೊಳಗೆ ಇದನ್ನ ಯಾಕೆ ಹೇಳ್ತೀನಿ ಅಂತಂದರೆ, ಇಲ್ಲಿ ಅಥಣಿ ಒಳಗೆ ನಾವೆಲ್ಲ ಬಂಧುಗಳಂಗ ಅಂತಮ್ರಂಗ ನಾವೆಲ್ಲ ಅದೀವಿ, ಮುಂದೂ ಇರ್ತೀವಿ. ಇವತ್ತಿಷ್ಟೆಲ್ಲ ಜನ ಬಂದು ಇಲ್ಲಿ ನಮಗೆ ಬಂದು ಆಶೀರ್ವಾದ ಮಾಡಿದ್ದು ನಮ್ಗೆ ಭಾಳ ಖುಷಿಯಾಗಿದೆ. ಎಲ್ಲ ಹಿರಿಯರಿಗೆ, ನಮ್ಮ ಗುರುಗಳಿಗೆ ವಿಶೇಷವಾಗಿ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಮುಸ್ಲಿಂ ಧರ್ಮಗುರುಗಳಾದ ಸುಲೈಮಾನ್ ಮೌಲಾನಾ ಹಾಗೂ ಅಬ್ದುಲ್ ಬಾರಿ ಮುಲ್ಲಾ, ಅಸ್ಲಾಂ ನಾಲಬಂದ, ಅರ್ಷಹ ಗದ್ಯಾಳ, ರಸೂಲ್ ನಂದಗಾಂವ್, ಸಿದ್ಧಾರ್ಥ ಶಿಂಗೆ ಮಾತನಾಡಿ, ಇಫ್ತಿಯಾರ್ ಕೂಟ ಮುಸ್ಲಿಂ ಬಾಂಧವರ ಮೇಲೆ ಅಪಾರ ಪ್ರೀತಿ, ಸಹಬಾಳ್ವೆ ತೋರಿಸುತ್ತದೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಊಟ ಹಂಚಿಕೊಳ್ಳುವ ಮೂಲಕ ಈ ಕೂಟವು ಪರಸ್ಪರ ಪ್ರೀತಿ, ಶಾಂತಿ ಮತ್ತು ಸಹಬಾಳ್ವೆಯನ್ನ ಬಲಪಡಿಸುತ್ತದೆ. ಇಂತಹ ಇಫ್ತಿಯಾರ್ ಕೂಟವನ್ನ ಕಾಂಗ್ರೆಸ್ ಮುಖಂಡರಾದ ಗಜಾನನ ಮಂಗಸುಳಿಯವರು ಸ್ವತಃ ತಮ್ಮ ಮನೆಯಲ್ಲಿ ನಮ್ಮನ್ನು ಕಳಿಸಿ ಈ ಕೂಟ ಆಯೋಜಿಸಿದ್ದು ವಿಶೇಷವಾಗಿತ್ತು. ಗಜಾನನ ಮಂಗಸುಳಿಯವರು ರಾಜಕೀಯವಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. गजानन साहब इनके फंक्शन और इनकी दावत के ऊपर, इफ्तार पार्टी के ऊपर और इनकी दावत के ऊपर हम और आप शरीक हुए हैं. अजीज भाइयों, ये प्रोग्राम एक बहुत ही काबिल मुबारकबाद है और एक बहुत ही अजीमुशान मैसेज रखता है. ये जो हमारे सर हैं, इन्होंने हमारे रिस्पेक्ट में, इस पवित्र और पाक महीने के रिस्पेक्ट में और इज्जत में हमें और आपको यहाँ पर जमा फरमाया और इफ्तार के लिए और दावत के लिए बुलाया. हम सबसे पहले ये हमारे सर को हम कांग्रेचुलेशन देते हैं और थैंक यू. ये जितने भी हमारे मेहमान यहाँ पर तशरीफ लाए हैं, मैं सब की तरफ से हमारे सर को काबिल मुबारकबाद है और सब की तरफ से मुबारकबादी पेश करता हूँ और सब की तरफ से थैंक यू और कांग्रेचुलेशन के अल्फाज कहता हूँ. ಇಫ್ತಿಯಾರ್ ಕೂಟ ಆಯೋಜನೆ ಮಾಡಿದಂಥ ನಮ್ಮ ಗಜಾನನ ಮಂಗಸುಳಿ ಅವರು ಅಥಣಿದೊಳಗೆ ಒಂದು ಪ್ರತಿಷ್ಠಿತ ಮನೆತನ ಅಂದ್ರೆ ಮಂಗಸುಳಿ ಮನೆತನ. ಯಾವತ್ತೂ ಅವ್ರದ್ದೊಂದು ಕಾಂಟ್ರಿಬ್ಯೂಷನ್ ಎಲ್ಲ ಸಮುದಾಯಕ್ಕೆ ಅದ. ಓನ್ಲಿ ಮುಸ್ಲಿಮ್ಸ್ ಅಂಥೇಳಿ ಅನ್ನಂಗಿಲ್ಲ. ಯಾವುದೋ ಒಂದು ವಿಷಯ ಇತ್ತಂದ್ರೆ ಗಜಾನನನ್ನ ಆ ವಿಷಯಕ್ಕೆ ತಾವು ತಮ್ಮ ತನು ಮನ ಧನದಿಂದ ಮುಂದಿರ್ತಾರೆ. ಈ ಇಫ್ತಿಯಾರ್ ಕೂಟದ ವಿಶೇಷ ಏನಂದ್ರೆ, ಎಲ್ಲರೂ ಎಲ್ಲಿ ಬೇಕಾದಲ್ಲಿ ಅಲ್ಲಿ ಹೊರಗಡೆ ಆಯೋಜನೆ ಮಾಡ್ತಾರೆ. ಬಟ್ ನಮ್ಮ ಗಜಾನನನ್ನು ಇವತ್ತಿನ ದಿವಸದೊಳಗೆ ತಮ್ಮ ಮನೆಗೆ ಕರೆದು, ಮನೆಯಾಗಿ ತಮ್ಮ ಕರೆದು ಅವ್ರು ಸ್ವತಃ ಆಗಿ ನೀಡಿ ನಮಗೊಂದು ಇಷ್ಟು ಆಧಾರ ಕೊಟ್ಟಾರಂದ್ರೆ ಇದು ಹಂಗೆ ಹೇಳೋಕ್ಕಾಗಂಗಿಲ್ಲ. ಯಾಕಂದ್ರೆ ಎಲ್ರಿ ರೊಕ್ಕ ಕೊಟ್ಟು ಯಾರೇ ಕೊಡಿಸ್ರ, ಎಲ್ರಿ ಪಾರ್ಟಿ ಮಾಡ್ರ, ಎಲ್ರಿ ಬೇರೆ ಕಡೆ ಹಾಲ್ನಾಗ ಕರೆದ್ರೆ ಅದಕ್ಕೊಂದು ಬೇರೆ ಅರ್ಥ ಇರ್ತದೆ. ಖರೆ ಮನೆಗೆ ಕರೆಸಿ ನಾವು ಯಾವ ತಿನಿಸನ್ನು ತಿನ್ತೀವಿ ಆ ತಿನಿಸನ್ನು ತನ್ನ ಸ್ವತಃ ಮನೆದೊಳಗೆ ತಾವು ನೀಡಿ ಕುಣಿಸಿದಂಥ ಏಕೈಕ ವ್ಯಕ್ತಿ ನಮ್ಮ ಗಜಾನನ ಮಂಗಸುಳಿ ಅವರು. ಎರಡನೇ ವಿಷಯ ಹೇಳ್ತೀನಿ. ರಂಜಾನ್ ತಿಂಗಳಂದ್ರೆ ಒಂದು ಭಾವೈಕ್ಯತೆಯ ಸಂದೇಶ. ನಮ್ಮ ಕೆಟ್ಟ ಗುಣಗಳನ್ನು ತೆಗೆದು ಹೋಗಿಬೇಕು, ಹೊಸ ಗುಣಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು.
ಯಾವುದು ಕೆಟ್ಟ ಅದಾವೋ ಅದನ್ನು ಬಿಟ್ಕೊಂಡು ಹೋಗಬೇಕು. ಈ ಒಳ್ಳೆಯದೊಂದು ಈ ತಿಂಗಳದೊಳಗೆ ನಾವು ರಂಜಾನ್ ತಿಂಗಳಾಗ ನಾವು ಉಪವಾಸ ಏನು ಮಾಡ್ತೀವಿ, ಆ ದೇವ್ರು ಎಲ್ಲರೂ ನಮ್ದು ಏನು ಬೇಡ್ತೀವೋ ಅದಕ್ಕೆಲ್ಲಕ್ಕೂ ಸ್ಪಂದನೆ ಮಾಡ್ತಾನೆ ಅಂತ ಹೇಳಿ ನಾವು ಕೇಳ್ಕೊತ ಬಂದಿದ್ದೀವಿ. ಅದರ ಪ್ರಕಾರ ನಡ್ಕೋತ ಬಂದದ. ನಾವು ಗಜಾನನ ಮಂಗಸೂಳಿ ಸಲುವಾಗಿ ಇವತ್ತು ನಮ್ಮ ಭಗವಾನ್ದೊಳಗೆ ಒಂದು ಕೇಳ್ಕೊತೀವಿ, ನಮ್ಮ ಅಲ್ಲಾಗ ಪ್ರಾರ್ಥಿಸ್ತೀವಿ ಏನಂತೇಳಿ. ಅವ್ರಿಗೆ ಭಾಳಷ್ಟು ಅನ್ಯಾಯ ಆಗ್ಯದ. ಈ ದಿವಸಮಾನದೊಳಗೆ ನಮ್ಮದು ಒಂದು ಪ್ರೇಯರ್ ಅದ, ಮುಂದಿನ ದಿವಸಮಾನದೊಳಗೆ ಅವ್ರಿಗೆ ದೇವರು ಒಳ್ಳೆ ಉನ್ನತ ಸ್ಥಾನ ಕೊಡ್ಬೇಕಂತ ಹೇಳಿ ನಾನು ನಮ್ಮ ಭಗವಾನ್ದೊಳಗೆ ಎಲ್ಲ ನಮ್ಮ ಮುಸ್ಲಿಂ ಬಾಂಧವನವರು ಎಷ್ಟು ಮಂದಿ ಅದಾರು, ಎಲ್ಲರ ಕಡೆಯಿಂದ ಎಷ್ಟು ಮಂದಿ ಉಪವಾಸ ಮಾಡ್ಯಾರು, ಎಲ್ಲರ ಕಡೆಯಿಂದ ನಾವು ಭಗವಂತಗೆ ಬೇಡ್ಕೊತೀವಿ. ಮುಂದಿನ ದಿವಸಮಾನದೊಳಗೆ ಅವ್ರಿಗೆ ಒಂದು ಚೊಲ್ಲು ಮುಂದಿನ ದಿವಸ ಬರಲಿ ಅಂತ ಹೇಳಿ ಬೇಡ್ಕೊಂಡು ನನ್ನ ಮಾತು ಮುಗಿಸ್ತೀನಿ. गजानन मंगसोळी हमारे कांग्रेस के डिप्टी कैंडिडेट है मत ये सरते नहीं दर सरते ने गजानन मंगसोळी मुस्लिम हिंदू हिंदू हिंदी हर एक स्वामी को हर एक समाज के लोग को लेकर के हर एक फंक्शन करते रहते हैं. ऐसा ये सरते भी रोज़दारों का स्तर इफ्तारी दावत करे उनको इतना ज बोला मैं ऐसा ज मोहब्बत कायम रहने हमारे अतनी तालुक में ऐसा एक काम है. हर एक बेलगाम जिले में रहते काम दूसरे जिले में रहते अतनी का हर एक हाफिस रहते हर एक गैर को चिकना पड़ते ठीक है. तो अतनी में हर एक हिंदू मुस्लिम सब मिलजुल कहीं या कौनसा भी हिंदू मुस्लिम कौनसा कास्ट वो कौनसा नहीं है उसके वास्ते ऐसा कायम हमें हिंदू मुस्लिम अभी बोले उन्होंने सिद्धेश्वर के अंदर ऐसा है सब हर एक मालूम है भी. अबर सिद्धार्थ सिंगे बोले अरशद भाई बोले रसूल भाई बोले ऐसे हर एक मज़हब के अंदर हमारे अतनी तालुके में हर एक हाफिज को मालूम है ना, हर एक कास्ट को मालूम है यहाँ हिंदू मुस्लिम कौन सा एक भी कौन सी लड़ाई नहीं क्या नहीं. हर एक फंक्शन है सब मिल कुछ करते हैं. दीपावली आंदे रमजान आंदे बकरीद आंदे मुहर्रम आंदे गणपति आंदे हर एक कौन सा भी फंक्शन अभी पहला बहुत अच्छा होता था. और एक चंद लोग थोड़े हाफिज राव छोड़े नहीं तो हर एक हाफिज में फंक्शन होता था. ಹರ ಎಲ್ಲ ಫಂಕ್ಷನ್ ಆಫೀಸ್ರೊಳಗೆ ಆಗ್ತಿದ್ರಿ ಪೊಲೀಸ್ ಸ್ಟೇಷನ್ ಒಳಗೆ ಆಗ್ತಿದ್ದ. ಅವ್ರು ಬಿಟ್ರೆ ಈಗ ಇಲ್ಲಿ ಹಿಂದೂ ಮುಸ್ಲಿಂ ಹತ್ತನೇ ತಾಲೂಕೊಳಗೆ ಎಲ್ಲ ಜನ ಎಲ್ಲ ಕೂಡ ಒಂದು ಇದೀವಿ. ಹಿಂಗೆ ಮುಂದೆ ಹೋಗಲಿ ಗಜಾನನ ಮಂಗಸೂಳಿ ನಮ್ಮ ಸಮಾಜ ತರಫಿ ನಾವು ಈದ್ ಬಿಡ್ತೀವಿ. ಮುಂದೆ ಒಳ್ಳೆ ಆಗಲಿ ಮುಂದೆ ಒಂದು ಯಾರು ಹುದ್ದ ಸಿಗಲಿ ಮುಂದೆ ಹಿಂಗೆ ಹೋಗಲಿ ನಾವು ಅವ್ರ ಜೋಡಿ ಅದೀವಿ ಒಂದು ಹೇಳಿಗೆ ಯಾರು ಮಾತಾಡ್ತೀವಿ. आज गजानन मंगसोळी ने तमाम मुसलमान भाइयों को इफ्तारी का प्रोग्राम बनाया है. एक लोगों को एक मैसेज जाता है कि हिंदू मुसलमान में भेदभाव नहीं है, सब एक जात है. आपस में इत्तेहाद और इत्तेफाक रहने की वजह से ये बातें आते हैं. ये जो प्रोग्राम हुआ ये मैसेज बेलगाम डिस्ट्रिक्ट में चले जाता है कि आज एक हिंदू मुसलमान भाई एक होकर इफ्तियार पार्टी का प्रोग्राम किया है. मैं गजानन मंगसोळी को अपनी शहर के तमाम मुसलमानों की जानिब से इनका तहे दिल से शुक्रिया अदा करता हूँ कि उन्होंने हमें इफ्तियार पार्टी को बुलाकर हमना एहतराम दिया. इतना प्रोग्राम को हमारे उलमा कराम की कदर की. मैं उनका भी तहे दिल से शुक्रिया अदा करता हूँ. इतना कहकर मेरी बात को खत्म. ಇವರ ಇಫ್ತಾರ್ ಕೂಟದ ಸಮಾರಂಭದಲ್ಲಿ ಹಾಜರಾಗಿರುತ್ತೇವೆ. ಗಜಾನನ ಮಂಗಸೂಳಿಯವರು ನಮ್ಮ ಧರ್ಮಗುರುಗಳು ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರನ್ನು ಕರೆಸಿ ಇಫ್ತಾರ್ ಕೂಟವನ್ನು ಮಾಡಿಸಿದ್ದಾರೆ. ಇದರ ಶ್ರೇಯಸ್ಸವು ನಮ್ಮ ಗಜಾನನ ಮಂಗಸೂಳಿಯವರಿಗೆ ಸೇರುತ್ತದೆ ಮತ್ತು ಮುಸ್ಲಿಂ ಹಿಂದೂ ಬಾಹ್ಯಕ್ಕೆ ಇದು ಒಂದು ಉದಾಹರಣೆ ಆಗುತ್ತದೆ. ಇದರಿಂದ ನಮ್ಮ ತಾಲೂಕಿನಲ್ಲಿ ಯಾವುದೇ ಭೇದ ಭಾವ ಇಲ್ಲ ಅಂಥೇಳಿ ತೋರಿಸುತ್ತದೆ. ಗಜಾನನ ಮಂಗಸೂಳಿ ಅವರ ಆತ್ಮೀಯತೆ ಇದರೊಳಗೆ ಎದ್ದು ತೋರಿಸ್ತದೆ ಅಂಥೇಳಿ ನಾನು ಅಭಿನಂದನೆಯನ್ನು ತೋರಿಸಿರಾಗಿರ್ತಕ್ಕಂಥ ಗಜಾನನ ಮಂಗಸೂಳಿ ಅವರು ಅತನಿಯಲ್ಲಿ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಭಾಷಿಕರನ್ನ ಪ್ರೀತಿಸ್ತಕ್ಕಂಥ ಒಂದು ಅತಿ ವಿರಳ ಇರ್ತಕ್ಕಂಥ ನಾಯಕರಲ್ಲಿ ಅವರು ಒಬ್ಬರು. ಅವ್ರು ಇದೇನು ಫಸ್ಟ್ ಟೈಮ್ ಅಲ್ಲ, ಹಿಂದಕ್ಕೂ ಅನೇಕ ಸಲ ಮಾಡಿದ್ದಾರೆ. ಎಲ್ಲರ ಜೊತೆ ಸೌಹಾರ್ದತೆ ಸಂಬಂಧ ಅದಾರ. ಈಗ ಇದು ರಂಜಾನ್ ಅಂದರೆ ಇದೊಂದು ಪವಿತ್ರ ಮಾಸ. ಈ ಪವಿತ್ರ ಮಾಸ ಉಪವಾಸ ಇರ್ತಕ್ಕಂಥದ್ದು, ಉಪವಾಸದ ಹಸಿವಿನ ಮಹತ್ವ ಏನು ಅಂತಕ್ಕಂಥ ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಉಪವಾಸ ಬಿಡಿಸ್ತಕ್ಕಂಥದ್ದು, ಅವ್ರಿಗೆ ಅನ್ನದಾನ ಮಾಡ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ. ಅಂತಹ ಕೆಲಸವನ್ನು ನಮ್ಮ ಗಜಾನನ ಮಂಗಸೂಳಿಯವರು ಮಾಡಿದ್ದಾರೆ. ಅವ್ರ ಸಲುವಾಗಿ ಎಲ್ಲ ನಮ್ಮ ಮುಸಲ್ಮಾನ್ ಸಹೋದರರು ಕೂಡ ದುವಾ ಮಾಡಿದ್ದಾರೆ. ರಾಜಕಾರಣದಾಗಿರ್ಬೋದು, ಸಾಂಸ್ಕೃತಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಅವರ ಸೇವೆ ಆತನಿಗೆ ಬಹಳ ಅವಶ್ಯಕತೆ ಅದ. ಇನ್ನೂ ಹೆಚ್ಚಿನ ಸೇವೆ ಅವರಿಂದ ಆಗಲಿ ಅನ್ನತಕ್ಕಂಥದ್ದು ಈ ಪವಿತ್ರ ರಂಜಾನ್ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ದೇವರನ್ನು ಪ್ರಾರ್ಥಿಸೋಣ ಅಂತ ಹೇಳಿ ನಾನು ಈ ಇದೇ ಸಮಯದಲ್ಲಿ
ಸಯೀದ್ ಅಮೀನಾ ಗದ್ಯಾಳ್, ಬಾಬು ಕೆಮಲಾಪುರ್, ವಶೀಮಾ ಕೆಮಲಾಪುರ್, ಅಜರ ಸನದಿ, ಲ್ಯಾಂಡ್ ಡೆವಲಪರ್ಸ್ ಆರ್ಎಂ ಡಾಂಗಿ ಹಾಗೂ ರಿಯಾಜ್ ಸನದಿ, ಇಮ್ರಾನ್ ಪಟಾಯಿತ್, ಉಮರ್ ಸೈಯದ್, ಶೇಮ್ಸುದ್ದೀನಾ ಡಾಂಗಿ, ಗುಲಾಬ್ ನಾಲಬಂದ, ಇಸುಬಾ ಮುಲ್ಲಾ ಇಲ್ಲದೆ ಅನೇಕ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ.